ವೀಕ್ಷಕರೇ, ಸುಳ್ಯ ಸೀಮೆಗೆ ಸಂಬಂಧಪಟ್ಟಾಗಿ ಇವತ್ತು ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೋತ್ಸವ ಆರಂಭಗೊಳ್ತಾ ಇದೆ. ಸುಮಾರು 18 ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಈ ಒಂದು ಸೀಮೆ ದೇವಸ್ಥಾನ ತೊಡಿಕಾನ ಮಹತೋಬಾರ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಇವತ್ತು ಹಸಿರುವಾಣಿ ಮೆರವಣಿಗೆಯ ಒಂದು ಜಾಥಾದೊಂದಿಗೆ ಅರಂತೋಡಿನ ಮಹಾದ್ವಾರದ ಬಳಿಯಿಂದ ಕ್ಷೇತ್ರಕ್ಕೆ ಹಸಿರುವಾಣಿ ಮೆರವಣಿಗೆ ಸುಮಾರು 18 ಗ್ರಾಮಗಳಿಂದ ಬರುವಂಥ ಹಸಿರುವಾಣಿ ಮೆರವಣಿಗೆಯ ಮೂಲಕ ಇವತ್ತು ದೇವಸ್ಥಾನಕ್ಕೆ ಈ ಒಂದು ಮೆರವಣಿಗೆ ಸಾಗಿ ಬಂದು ನಂತರ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣಗೈಯುವ ಮೂಲಕ ಇವತ್ತಿನ ಈ ಒಂದು ಜಾತ್ರೋತ್ಸವ ಆರಂಭಗೊಳ್ಳುತ್ತದೆ. ಇವತ್ತಿನಿಂದ ಅಂದರೆ ಏಪ್ರಿಲ್ 13ರಿಂದ ನಿರಂತರವಾಗಿ ಏಪ್ರಿಲ್ 21ರ ತನಕ ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಶ್ರೀದೇವರ ಜಾತ್ರೋತ್ಸವ ಮತ್ತು ವಿವಿಧ ಧಾರ್ಮಿಕ, ವೈದಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿಕ್ಕಿದೆ. ಬನ್ನಿ ಯಾವ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ನಡೀತದೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಸೀಮೆ ದೇವರಾದಂಥ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೋತ್ಸವ ಇವತ್ತು ಆರಂಭಗೊಂಡಿದೆ. ಈಗಾಗಲೇ ಧ್ವಜಾರೋಹಣ ನೆರವೇರಿದೆ. ನಮ್ಮ ಜೊತೆ ಕಾಯರ್ತೋಡಿ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀಯುತ ಎಂ ವೆಂಕಪ್ಪಗೌಡ ಮತ್ತು ಅಲ್ಲಿನ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಸರ್, ಸೀಮೆ ದೇವಸ್ಥಾನಕ್ಕೆ ಬಂದಿದ್ದೀರಿ, ಏನು ಅನಿಸ್ತಾ ಉಂಟು? ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ದೇವಸ್ಥಾನಗಳಲ್ಲಿ ಒಂದಾಗಿರತಕ್ಕಂಥದ್ದು ಮತ್ತು ನಮ್ಮೆಲ್ಲ ದೇವಸ್ಥಾನಗಳಿಗೆ ಸೀಮೆ ದೇವಸ್ಥಾನ ಆಗಿರತಕ್ಕಂಥ ದೇವಸ್ಥಾನ ತೊಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನ. ಈ ದೇವಸ್ಥಾನದ ಜಾತ್ರೆ ಅತ್ಯಂತ ವಿಶೇಷವಾಗಿ ಮತ್ತು ವಿಜೃಂಭಣೆಯಿಂದ ಸಾಗತಕ್ಕಂಥದ್ದು. ಅದು ಈ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಈ ಜಾತ್ರೋತ್ಸವ ನಡೀತಾ ಇದೆ. ಹಾಗಾಗಿ ನಾವು ಕೂಡ ನಮ್ಮ ಕಾಯರ್ತೋಡಿ ಮಹಾವಿಷ್ಣು ದೇವಸ್ಥಾನದ ಕಡೆಯಿಂದ ಹಸಿರುವಾಣಿಯನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ನಾವು ಬಂದಿದ್ದೇವೆ. ಇದು ವಿಶೇಷವಾಗಿರತಕ್ಕಂಥ ಸಂದರ್ಭ ಅಂತೇಳಿ ನಾವು ಕೂಡ ಎಲ್ಲ ದೇವಸ್ಥಾನಗಳ ಜೊತೆಗೆ ನಾವು ಕೂಡ ಇವತ್ತು ಬಂದು ಸೇರಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಸೇರತಕ್ಕಂಥ ಇಲ್ಲಿ ಅಸಂಖ್ಯಾತ ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ. ಈ ಸಂದರ್ಭದಲ್ಲಿ ನಮಗೂ ಕೂಡ ಮಲ್ಲಿಕಾರ್ಜುನನ ಕೃಪೆ ಇರಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೀಮೆ ದೇವರಾದಂಥ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೋತ್ಸವ ಇವತ್ತಿನಿಂದ ಆರಂಭಗೊಳ್ತಾ ಇದೆ. ಈಗಾಗಲೇ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಜೊತೆ ಆಗಮಿಸಿರುವಂಥ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಇದರ ಬಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ KV ರೇಣುಕುಪ್ರಸಾದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸೀಮೆ ದೇವಸ್ಥಾನಕ್ಕೆ ಬಂದಿದ್ದೀರಿ, ಜಾತ್ರೋತ್ಸವ ಆರಂಭಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ನಮಗಿದು ನಮ್ಮ ತಂದೆ ಹಳೆ ಕಾಲದಿಂದಲೂ ಇದೊಂದು ಸೀಮೆ ದೇವಸ್ಥಾನ ಅಂತ ಹೇಳುವಂಥದ್ದು ಭಾರಿ ಒಂದು ಶಕ್ತಿಯುತ ದೇವಸ್ಥಾನ. ಆಮೇಲೆ ಅದು ಕ್ರಮೇಣ ನೆಕ್ಸ್ಟ್ ಜನ್ರೇಷನ್ ಆ ರೀತಿ ಬಂದು ದಿವಾಕರ್ಣನ ಒಂದು ಆಡಳಿತಕ್ಕೆ ಬರುವಾಗಲೂ ಧ್ವಜಾರೋಹಣದೊಂದು ಮೊದಲನೇ ದಿವಸ, ಅಂದರೆ ಇಲ್ಲಿ ಎಲ್ಲರೂ ಮೊದಲು ದಾನ ಧರ್ಮ ಎಲ್ಲ ಕೊಡ್ತಾಯಿದ್ರು ಕೂಡ ಈಗ ದೇವಸ್ಥಾನದ ಖರ್ಚಿಗೆ ಆಗುವಷ್ಟು ಬರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ದಿವಾಕರ್ಣ ಊರವರನ್ನು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಧ್ವಜಾರೋಹಣ ದಿವಸ ನೀವಿಲ್ಲಿ ಬಂದು ನಿಮ್ಮ ಹೆಸರಲ್ಲಿ ಒಂದು ಅನ್ನ ಸಂತರ್ಪಣೆ ಆಗಬೇಕು ಅಂತ ಹೇಳಿದ್ದ ವರ್ಷದಿಂದ ನಾನು ಪ್ರತಿ ಧ್ವಜಾರೋಹಣಕ್ಕೆ ನಾನು ಮತ್ತು ನಮ್ಮ ತಂದೆಯವರು ಸ್ಥಾಪಿಸಿದಂಥ ವಿದ್ಯಾಸಂಸ್ಥೆಗಳ ಎಲ್ಲ ನೌಕರರುಗಳನ್ನು ಕರ್ಕೊಂಡು ಬಂದು, ಅಂದರೆ ಈ ದೇವರ ಆಶೀರ್ವಾದ ಅವರಿಗೂ ಸಿಗಬೇಕು, ನಮಗೂ ಸಿಗಬೇಕು, ಎಲ್ರಿಗೂ ನಮ್ಮ ತಪ್ಪುಗಳಿದ್ದರೆ ಅದನ್ನು ಕ್ಷಮಿಸಿ ಒಳ್ಳೆಯದು ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶ. ಮತ್ತು ಇದು ಸೀಮೆ ದೇವರು ಅಂತೇಳಿದರೆ ನಮಗೆ ಎತ್ತರದಲ್ಲಿರುವ ದೇವಸ್ಥಾನ, ಹಾಗೆ ಭಾರಿ ಖುಷಿಪಟ್ಟಿದ್ದೇವೆ. ಅದೇ ರೀತಿ ದೇವಸ್ಥಾನಕ್ಕೆ ನಾನು ಒಂದು ಇದನ್ನು ಕೊಟ್ಟಿದ್ದೇನೆ, ಶಿವಲಿಂಗಕ್ಕೆ ಒಂದು ಕವಚವನ್ನು ಕೊಟ್ಟಿದ್ದೇನೆ. ಹಾಗೆ ಆ ಒಂದು ಪ್ರೀತಿ ಕೂಡ ಇದೆ. ಅದು ಕೂಡ ಹಾಗೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೆಳ್ಳಿ ರಥ ಕೊಡೋ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ತಂದೆಗೆ ಏನಾದರೂ ಒಂದು ಕೊಡಬೇಕು ಅಂತ ಇದು ರಾಶಿಯಲ್ಲಿ ಕಂಡಾಗೆ
ಸರಿ ನನಗೆ ತಂದೆ ಅಂದರೆ ಮಲ್ಲಿಕಾರ್ಜುನ ದೇವರೇ ಅಂತೇಳಿ, ಹಾಗೆ ಅಲ್ಲಿಗೆ ಕೊಡಿ ಅಂತೇಳಿ ಅದು ಸಹ ಕೊಟ್ಟಿದ್ದಾನೆ. ಆ ಒಂದು ಖುಷಿ ಮತ್ತೊಂದು ದೇವರೊಟ್ಟಿಗಿದ್ದಾನೆ ಅಂತೇಳುವ ಒಂದು ನಂಬಿಕೆ ವಿಶ್ವಾಸದಲ್ಲಿ ನಾನಿದ್ದೇನೆ. ಈ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಕೈಗೆತ್ತಿಕೊಂಡು ಸಮರ್ಪಕವಾಗಿ ಒಂದು ಸಮರ್ಥವಾಗಿ ಆ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಇಡೀ ಕ್ಷೇತ್ರದ ಇಡೀ ತಾಲೂಕಿನ ಪರಿಧಿಗೆ ಸಂಬಂಧಪಟ್ಟಂಥ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ಅದ್ಧೂರಿಯಾಗಿ ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸಿದಂಥ ಇದರ ಒಬ್ಬ ರೂವಾರಿ ಅಂತ ಹೇಳಿದರೆ PB ದಿವಾಕರ್ ರೈ ಪೆರಾಜೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ, ಹಿರಿಯ ಮಾರ್ಗದರ್ಶಕರು. ಈ ಸಂದರ್ಭದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ಸೀಮೆ ದೇವರ ಜಾತ್ರೆ ಒಂದು ರೀತಿಯಲ್ಲಿ ನಮಗೆ ಹಬ್ಬ ಇದ್ದಾಗೆ. ಕಾಲಕ್ರಮೇಣ ಈಗ ನಮ್ಮ ಜನರಲ್ಲಿ ಆರ್ಥಿಕವಾಗಿ ಕೂಡ ಸದೃಢರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಾರ್ಟಿ ಪಕ್ಷ ಬಿಟ್ಟು ಎಲ್ಲರನ್ನು ಸೇರಿಸಿಕೊಂಡು ಈಗ ನಾವು ಉತ್ಸವ ಸಮಿತಿ, ಎಂಡಮೆಂಟ್ ದೇವಸ್ಥಾನಕ್ಕೆ ಉತ್ಸವ ಸಮಿತಿ ಮಾಡಬಾರ್ದು ಅಂತ ಉಂಟು, ಮಾಡ್ಬೋದು ಅಂತ ಉಂಟು. ಅದು ಏನಿದ್ರು ನಾವು ಒಂದು ಭಕ್ತರ ಸಭೆಯಲ್ಲಿ ನಮ್ಮ ಸಂತೋಷ್ ಕುತ್ತಮಠೆಯವರು ಉತ್ಸವ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಮನೆ ಉಂತಿಗೆ ಇದೆಲ್ಲ ಮಾಡಲಿಕ್ಕೆ ನಮ್ಮ ಆರಂತೋಡು ಪಂಚಾಯತ್ನ ಅಧ್ಯಕ್ಷರಾದ ಕೇಶವ ಅಡ್ತಲೆಯವರು ಇದ್ದಾರೆ. ಹಾಗೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೇಶವ ಕೊಳಮೂಲ ಇದ್ದಾರೆ. ಹಾಗೆ ನಾವು ಜೀರ್ಣೋದ್ಧಾರದವರು ಎಲ್ಲರೂ ಇದರಲ್ಲಿ ಅವರು ಜಾಸ್ತಿ ಇವರು ಜಾಸ್ತಿ ಅಂತ. ವಿಶೇಷವಾಗಿ ಇವತ್ತು ಧ್ವಜಾರೋಹಣದ ದಿವಸ ಇದು ಕುರುಂಜಿ ಡಾಕ್ಟರ್ ರೇಣುಕಾ ಪ್ರಸಾದರು ಅವರು ಮನೆಯವರು ಅನ್ನದಾನ ಮಾಡ್ತಾಯಿದ್ದೆ. ಈ ದೇವಸ್ಥಾನಕ್ಕೆ 2017ರ ಬ್ರಹ್ಮಕಲಶ ಸಮಯದಲ್ಲಿ ಪಶ್ಚಿಮ ಗೋಪುರ ಸತ್ಯಪಾಲದಲ್ಲಿ ಕೂಡ ಕೊಟ್ಟದ್ದವರು. ಹಾಗೆ ಅವರ ಅಣ್ಣ ಚಿದಾನಂದರು ನಮಗೆ ದಕ್ಷಿಣ ಗೋಪುರಕ್ಕೆ ಬೇಕಾದ ಎಲ್ಲ ಕಬ್ಬಿಣ, ಹೊಯ್ಗೆ, ಕಲ್ಲು, ಸಿಮೆಂಟು ಇದೆಲ್ಲ ವಸ್ತು ರೂಪದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ತಂದೆ ಇರುವಾಗೂ ಕೊಡ್ತಾಯಿದ್ದಾರೆ. ಮತ್ತು KVG ವಿದ್ಯಾಸಂಸ್ಥೆಯಿಂದಾಗಿ ಪ್ರಥಮವಾಗಿ ತೊಡಿಕಾನಕ್ಕೆ ಬರಲಿಕ್ಕೆ ಶುರುವಾದ್ದು ಕೇರಳದ ಮಕ್ಕಳು. ಅವರು ಬಂದ ಕಾರಣ ಇಷ್ಟೆಲ್ಲ ಆಯಿತು. ಅವರು ಬರುವಾಗ ಊರಿನ ಅವು ಯಾರ ಬಂದೋಳ ನಾವು ಯಾಕೆ ಬಂತು ಅದು ಕೂಡ ನಡೆದಿಂದ. ಇವತ್ತು ನಮಗೆ ಬೇಕಾಗೋ ಒಬ್ಬರನ್ನು ಯಾರನ್ನಾದರೂ ತೋರಿಸ್ತಾರೆ. ಇವತ್ತು ನಮ್ಮ ಶಾಸಕರು ಬಂದಿದ್ದಾರೆ. ಯಾರಾದರೂ VIP ಅಥವಾ ಒಂದು ವಯಸ್ಸಾದವರಿಗೆ ಕೂತು ಊಟ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಒಂದು ಹಾಲಿಗೆ ಅವರ ಏನಾದರೂ ಅನುದಾನ ಹೊಂದಾಣಿಕೆ ಮಾಡಿ ಕೊಡ್ತೇನೆ ಇದ್ದಾರೆ. ಅವರು ಬಂದಿದ್ದಾರೆ. ಹಾಗೆ ತುಂಬ ಜನ ನಮಗೆ ಪರಿಚಯ ಇಲ್ಲದವರು ಕೂಡ ಬಂದಿದ್ದಾರೆ. ಬೆಂಗಳೂರಿಂದ ಜಾಸ್ತಿ ಭಕ್ತರು ಬರ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 2011ಕ್ಕೆ ಶುರು ಮಾಡೋದು 15 ವರ್ಷ ಆಯಿತು. ದನ ಪೂಜೆ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದು ಒಂದು 6-6.5 ಲಕ್ಷ ರೂಪಾಯಿ ವರ್ಷಕ್ಕೆ ಉಳಿತಾಯ ಆಗ್ತದೆ. ವಿಶೇಷವಾಗಿ ಅನ್ನದಾನ ಆಗ್ತದೆ. ಎಲ್ಲ 92ನೇ ಇಸ್ವಿಯಿಂದ ಈ 34 ವರ್ಷದಲ್ಲಿ ಒಂದು ದಿವಸ ಕೂಡ ಕೊರೋನಾ ಟೈಮಲ್ಲಿ ಕೂಡ ಬಾಗಿಲು ಹಾಕಿ ಆದರೂ ಕೂತಿದ್ದೇವೆ. ಕೆಲವು ಸಂಚಾರಿ ಆಸ್ಪತ್ರೆಯವರೆಲ್ಲ ಇಲ್ಲಿ ಬರ್ತಿದ್ದರು. ಪೊಲೀಸ್ ಬೀಟ್ ಡ್ಯೂಟಿಯವರು ಕೂಡ ಇಲ್ಲಿ ಬರ್ತಿದ್ದರು. ಆದ ಕಾರಣ ಒಟ್ಟು ಮಲ್ಲಿಕಾರ್ಜುನ ದೇವರಿಗೆ ಇದು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಮಾಡಬೇಕು, ಎಲ್ಲರನ್ನು ಸೇರಿಸಬೇಕು ಅಂತ ಹೇಳುವ ಆ ಒಂದು ಸಂಕಲ್ಪ ನಮಗಿದ್ದು ಅದಕ್ಕೆ ದೇವರ ಅನುಗ್ರಹ ಸಿಕ್ಕಿದೆ ಅಷ್ಟೇ. ಬೇರೆ ಏನು ಇದೆಲ್ಲ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಎಲ್ಲರೂ ಸೇರಿದಂತಾಗಿದೆ ಅಷ್ಟೇ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರಾಗಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಕೈಗೆತ್ತಿಕೊಂಡು ಇಂಥ ಕ್ಷೇತ್ರಗಳಿಗೆ ನಿರಂತರವಾಗಿ ಭೇಟಿ ನೀಡುವ ಮೂಲಕ ಆ ಕ್ಷೇತ್ರದಲ್ಲಿ ಕೂಡ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರುಳಿಯ ಇವತ್ತು ತೊಡಿಕಾನದ ಈ ಒಂದು ಕ್ಷೇತ್ರಕ್ಕೆ ಕೂಡ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಕೇಳೋಣ. ಹೇಳಿ ಮೇಡಮ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅನ್ನೋದು? ತುಂಬ ತೊಡಿಕಾನ ಮಲ್ಲಿಕಾರ್ಜುನ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತುಂಬ ಖುಷಿಯಾಗ್ತಿದೆ. ನಾನು ಪ್ರಥಮ ಬಾರಿಗೆ ಈ ಒಂದು ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಈಗಾಗಲೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಅವರ ಸಮಿತಿಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಗ್ತಾಯಿದೆ. ಅದರಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿದೆ. ಈಗಾಗಲೇ ನನ್ನಲ್ಲಿ ಒಂದು ಬೇಡಿಕೆ ಇಟ್ಟಿದ್ದರು. ಈಗಾಗಲೇ ನಮ್ಮ ದಿವಾಕರನ್ನು ಹೇಳಿದಾಗೆ ಅನ್ನಛತ್ರದ ಒಂದು
ಊಟದ ಒಂದು VIP ಗಳಿಗೆ ಊಟದ ವ್ಯವಸ್ಥೆಗೆ ಒಂದು ಹಾಲ್ ಬೇಕಿತ್ತು ಅಂತೇಳಿ ಸಣ್ಣ ಮಟ್ಟಿಗೆ ಅದನ್ನು ಕೂಡ ಇವತ್ತು ಮಾಡಿದೆ. ಅದರ ಒಂದು ಉದ್ಘಾಟನೆ ಕೂಡ ಇವತ್ತು ಮಾಡಲಿಕ್ಕಿದೆ. ಹಾಗೆ ಎರಡೂ ಕೆಲಸಕ್ಕೆ ಒಟ್ಟಿಗೆ ಬಂದಿದ್ದೇನೆ. ಇದು ದೊಡ್ಡ ದೊಡ್ಡ ಕೊಡುಗೆಯನ್ನು ನಮ್ಮ ನಮ್ಮ ಕುರಿಂಜಿ ವೆಂಕಟರಮಣ ಜಾನಕಿ ವೆಂಕಟರಮಣ ಗೌಡರು ಅವರ ಇಡೀ ಮಾಡಿ ಅವರ ಕುಟುಂಬದವರು ಅದನ್ನು ಈಗ ಮುಂದುವರಿಸ್ತಿದ್ದಾರೆ. ಅವ್ರ ಮಕ್ಕಳು ಅದನ್ನು ನಿರಂತರ ಮಾಡ್ತಾ ಈಗ ಈ ಕೆಲಸದಲ್ಲಿ ತೊಡಗಿ ಇವತ್ತಿನ ಊಟದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟು ಈ ಊರಿನ ಅಭಿವೃದ್ಧಿಯ ಮತ್ತು ನಮಗೆಲ್ಲ ಬರುವಂಥ ರೋಗ ರುಜಿನಗಳು ಕೂಡ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಅದೆಲ್ಲ ಗುಣಮುಖವಾಗಿ ನಮಗೆ ಬರುವಂಥ ಎಂಥ ತೊಂದರೆಗಳು ಕೂಡ ಇದ್ದರೆ ಸಮಸ್ತ ತೊಂದರೆಗಳನ್ನು ಸಮಸ್ತ ಜನಗಳಿಗೆ ಬಾರದಾಗಿ ಮಲ್ಲಿಕಾರ್ಜುನ ದೇವರು ದಾದಾ ಕಾಪಾಡ್ತಿರಲಿ. ಇನ್ನಷ್ಟು ಜನಗಳು ಬರಲಿ ಜಾತ್ರೆಗೆ, ಎಲ್ಲರೂ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತಲೇ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದಾರೆ. ಸೀಮೆಗೆ ಸಂಬಂಧಪಟ್ಟಂಥ ಓರ್ವ ಭಕ್ತನಾಗಿ ಮತ್ತು ಈ ಕ್ಷೇತ್ರದ ಹಿಂದಿನ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದವರು, ನಂತರದ ದಿನಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿಗಳು ಶ್ರೀಯುತ ಭವಾನಿಶಂಕರ ಅರ್ತಲೆ ಇವತ್ತು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಆ KVG ಅಂತ ಸಂಸ್ಥೆಯಲ್ಲಿ ಕೂಡ ತನ್ನ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಸರ್. ಸೀಮೆ ದೇವರ ಒಂದು ಜಾತ್ರೋತ್ಸವ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಏನೇ ಹೇಳಬೇಕು ಅಂತ ಬಯಸ್ತೀರಿ? ಮಲ್ಲಿಕಾರ್ಜುನ ಸೀಮೆ ದೇವಸ್ಥಾನ ಕಾಲಾವಧಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಬಹುಶಃ ಆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂಥ ಅತ್ಯಂತ ಪುರಾತನವಾದ ಶಿವ ದೇವಸ್ಥಾನವಿದು. ಒಂದು 3000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಹೊಂದಿರುವಂಥ ಈ ದೇವಸ್ಥಾನ ಅತ್ಯಂತ ಭಕ್ತಾದಿಗಳ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಒಂದು ಪುಣ್ಯಕ್ಷೇತ್ರ. ಬಹುಶಃ ಈ ವರ್ಷದಲ್ಲಿ ನಾವು ಈ ದೇವಸ್ಥಾನದಲ್ಲಿ ಸೀಮೆಯ ಎಲ್ಲ 18 ಗ್ರಾಮಗಳ ಭಕ್ತರು ಬಂದು ಇಲ್ಲಿ ಸೇವೆ ಸಲ್ಲಿಸಬೇಕು, ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕನ್ನುವಂಥದ್ದು ನಮ್ಮ ಹಿರಿಯರಿಂದ ನಡೆದು ಬಂದಂಥ ಪದ್ಧತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಗೆ ಭಕ್ತಾದಿಗಳ ಸಂಖ್ಯೆ ಮತ್ತು ಎಲ್ಲ ಗ್ರಾಮದ ಭಕ್ತಾದಿಗಳು ಇನ್ವಾಲ್ವ್ ಆಗುವಂಥದ್ದು, ಸೇರುವಂಥದ್ದು ಕಡಿಮೆ ಆಗಿದೆ. ಬಹುಶಃ ಹಾಗಾಗಿ ಕಳೆದ 2 ವರ್ಷದಿಂದ ನಾವಿಲ್ಲಿ ವಿಶೇಷವಾಗಿ ಜಾತ್ರೋತ್ಸವ ಸಮಿತಿಯನ್ನು ಮಾಡಿಕೊಂಡು ಹಿಂದಿನ ಹಾಗೆ ಪ್ರತಿಯೊಂದು ಮನೆಯಲ್ಲಿ ಬೆಳೆದಂಥ ಆಹಾರ ಉತ್ಪನ್ನಗಳನ್ನು ನಾವು ಈ ದೇವಸ್ಥಾನಕ್ಕೆ ಹಿಂದೆಲ್ಲ ಭತ್ತ ಅಕ್ಕಿ ಎಲ್ಲ ಕೊಡುವಂಥದ್ದು ಅಂತ ಈಗ ಏನಿದೆ ಅದನ್ನು ನಾವು ಮತ್ತೆ ಪ್ರತಿ ಮನೆಯಿಂದ ನಮಗೆ ಕೂಡ ಈ ದೇವಸ್ಥಾನದಲ್ಲಿ ಹಕ್ಕಿದೆ, ನಮಗೆ ಕೂಡ ನಾವು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತೇಳುವಂಥ ದೃಷ್ಟಿಯಿಂದ ಪ್ರತಿ ಮನೆಯಿಂದ ಕೂಡ ಮನೆವಂತಿಕೆಯನ್ನು ಸಂಗ್ರಹ ಮಾಡಿ ತಮ್ಮ ಮನೆಗಳಲ್ಲಿ ಬೆಳೆದಂಥ ಆಹಾರ ಉತ್ಪನ್ನಗಳನ್ನು ಹಸಿರು ಕಾಣಿಕೆಯ ರೂಪದಲ್ಲಿ ದೇವಸ್ಥಾನಕ್ಕೆ ಸಲ್ಲಿಸುವಂಥದ್ದು. ಬಹುಶಃ ಈ ದಿನ ಕೂಡ ಕಳೆದ ವರ್ಷದ ಹಾಗೆ ಈ ದಿನವೂ ಕೂಡ ಭಾಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿ ಸಂತೋಷ್ ಕುತ್ತಮಟ್ಟೆಯವರು ಮತ್ತು ಆಡಳಿತ ಸಮಿತಿಯ ಎಲ್ಲ ಸಮಿತಿಯವರು, ಅದೇ ರೀತಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ದಿವಾಕರ್ ರೈ ಅವರು, ಇವರೆಲ್ಲ ಅವರ ಮಾರ್ಗದರ್ಶನದಂತೆ ಕೇಶವ ಅಡ್ತಲೆ ಈ ಹಸಿರು ಕಾಣಿಕೆ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಸಮಿತಿಗಳಲ್ಲಿ ನಾನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಸಂಚಾಲಕ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಹಸಿರು ಕಾಣಿಕೆ ಸಾಕಷ್ಟು ದೇವಸ್ಥಾನಕ್ಕೆ ಅರ್ಪಣೆ ಆಗಿದೆ. ಪ್ರತಿನಿತ್ಯ ದೇವರ ಎಲ್ಲ ವೈದಿಕ ಕಾರ್ಯಕ್ರಮಗಳು ಇವತ್ತು ಧ್ವಜಾರೋಹಣಗೊಂಡಿದೆ, ತುಲಾಭಾರ ನಡೀತದೆ. ಹಾಗೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಕೂಡ ಈ ಕ್ಷೇತ್ರದಲ್ಲಿ ನಡೀತಿದೆ. ಎಲ್ಲರೂ ಕೂಡ ಭಾಳ ಹಿಂದೆ ಜನ ಕಾಲ್ನಡಿಗೆಯಲ್ಲಿ ಬಂದು ರಾತ್ರಿಯಿಂದ ಬೆಳಿಗ್ಗೆವರೆಗೆ ಜಾತ್ರೆಯಲ್ಲಿ ಭಾಗವಹಿಸಿ ಹೋಗ್ತಾಯಿದ್ರು. ಇವತ್ತು ಇದೆ, ದೇವಸ್ಥಾನಕ್ಕೆ ಬರ್ತಾರೆ, ಒಂದೆರಡು ಸುತ್ತ ಹಾಕಿ ಮತ್ತೆ ಮನೆಗೆ ಹೋಗ್ತಾರೆ. ಹಾಗೆಲ್ಲ ಇನ್ನು ಮುಂದಕ್ಕೆ ಎಲ್ಲರೂ ಕೂಡ ಎಲ್ಲ ದೇವರ ಕಾರ್ಯದಲ್ಲಿ ಭಾಗವಹಿಸಬೇಕು, ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾವು ಸರ್ವ ಭಕ್ತಾದಿಗಳಲ್ಲಿ ಈ ಮೂಲಕ ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಪ್ರತಿನಿತ್ಯ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ. ಇವತ್ತು ವಿಶೇಷವಾಗಿ ಯಕ್ಷಗಾನ, ಹನುಮಗಿರಿ ಮೇಳದವರಿಂದ ಯಕ್ಷಗಾನ ಕೂಡ ಇವತ್ತು ನಡೀತದೆ. ಒಬ್ಬ ಧಾರ್ಮಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ, ಧಾರ್ಮಿಕ ಮಾತ್ರವಲ್ಲ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಂಥ ಚಿರಪರಿಚಿತ ವ್ಯಕ್ತಿ ಅಂತ ಹೇಳಿದರೆ ಶ್ರೀಯುತ ಹರೀಶ್ ಕಂಜಿಪಿಲಿ ಅವರು ಸಾಕಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನು ನಿರ್ವಹಿಸಿದವರು. ಇವತ್ತು ತಮ್ಮ ಸೀಮೆ ದೇವಸ್ಥಾನವಾಗಿರ್ತಕ್ಕಂಥ ತೊಡಿಕಾನ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಕೂಡ ಈ ಜಾತ್ರೋತ್ಸವದ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಹೇಳಿ ಸರ್, ಸೀಮೆಯ ಒಂದು ಜಾತ್ರೋತ್ಸವ ಆರಂಭಗೊಂಡಿದೆ, ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಬಯಸ್ತೀರಿ? ತೊಡಿಕಾನ ಮಲ್ಲಿಕಾರ್ಜುನ ಸೀಮೆಯ ದೇವಸ್ಥಾನ ವಿಶೇಷವಾಗಿ 18 ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಈ ಅರ್ಜುನ ದೇವಸ್ಥಾನ. ಇವತ್ತು ಧ್ವಜಾರೋಹಣದ ಮುಖಾಂತರ ಕಾಲಾವಧಿ ಜಾತ್ರೋತ್ಸವ ಇವತ್ತು ಪ್ರಾರಂಭ ಆಗಿದೆ. ಸೀಮೆಯ 16 ಗ್ರಾಮದ ಭಕ್ತಾದಿಗಳು ಈ ಧ್ವಜಾರೋಹಣ ಕಾರ್ಯ ವಿಜೃಂಭಣೆಯಿಂದ ಈ ತೊಡಿಕಾನ ಮಲ್ಲಿಕಾರ್ಜುನ ದೇವರ ಜಾತ್ರೋತ್ಸವ ನಡೀತಾ ಇದೆ. ವಿಶೇಷವಾಗಿ ಜಾತ್ರೋತ್ಸವ ಸಮಿತಿಯನ್ನು
ಸಂತೋಷ್ ಕುತ್ತಮೊಟ್ಟೆ ಅವರು ನೇತೃತ್ವ ವಹಿಸಿಕೊಂಡು ಇವತ್ತು ಗ್ರಾಮಗಳ ಬೇರೆ ಬೇರೆ ಸಮಿತಿಗಳನ್ನು ಮಾಡಿಕೊಂಡು ಯಶಸ್ವಿಯಾಗಿ ಈ ಜಾತ್ರೋತ್ಸವ ನಡೀತಾ ಇದೆ. ಜೀರ್ಣೋದ್ಧಾರ ಅಧ್ಯಕ್ಷರಾಗಿರ್ತ ದಿವಾಕರ್ ರೈ ಇರ್ಬೋದು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕ ರವಿ ಅವರು ಇರ್ಬೋದು, ಅವರೆಲ್ಲರ ಸಹಕಾರ, ಆನಂದ ಅವರು ಮ್ಯಾನೇಜರ್ ಇರ್ಬೋದು, ಎಲ್ಲರ ವಿವಿಧ ಸಮಿತಿಗಳ ಸಹಕಾರವನ್ನು ಪಡ್ಕೊಂಡು ಇಡೀ ಸೀಮೆಯ ಎಲ್ಲ ಜನ ಈ ಜಾತ್ರೆಯ ಒಟ್ಟು ಇನ್ನೂ 6 ದಿವಸಗಳ ಕಾಲ ನಡೀತಾ ಇದೆ. ಆ ಜಾತ್ರೋತ್ಸವದಲ್ಲಿ ಎಲ್ಲ ಸೀಮೆಯ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅದೇ ಮಲ್ಲಿಕಾರ್ಜುನ ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸೀಮೆ ದೇವರ ಜಾತ್ರೋತ್ಸವ ಇವತ್ತು ಆರಂಭಗೊಂಡಿದೆ. ಈಗಾಗಲೇ ನೀಲೇಶ್ವರದ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಈ ಒಂದು ವೈದಿಕ ಕಾರ್ಯಕ್ರಮಗಳು ಬೆಳಗ್ಗೆ ನಡೆದು ತದನಂತರ ಕ್ಷೇತ್ರದ ಅಂದರೆ ಜಾತ್ರೋತ್ಸವದ ಧ್ವಜಾರೋಹಣ ನೆರವೇರಿದೆ. ಈಗಾಗಲೇ ಮಧ್ಯಾಹ್ನದ ಶ್ರೀದೇವರಿಗೆ ಮಹಾಪೂಜೆಯಾಗಿ ಬಲಿ ಉತ್ಸವ ನಡೆದು ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಇಲ್ಲಿ ಸೇರಿದ್ದಾರೆ. ಪ್ರಸಾದಕ್ಕಾಗಿ ಕೂಡ ಸರತಿಯ ಸಾಲಿನಲ್ಲಿ ನಿಂತುಕೊಂಡು ಪ್ರಸಾದವನ್ನು ಸ್ವೀಕರಿಸುವಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ಆರಂಭದ ದಿವಸ, ಆರಂಭದ ಜಾತ್ರೋತ್ಸವದ ದಿನದಂದೇ ಸಾಕಷ್ಟು ಸಂಖ್ಯೆಗಳಲ್ಲಿ ನಮ್ಮ ಸೀಮೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಗ್ರಾಮಗಳಿಂದ ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಮಲ್ಲಿಕಾರ್ಜುನ ಒಂದು ದರ್ಶನವನ್ನು ಪಡಿತಾ ಇದ್ದಾರೆ. ಮಲ್ಲಿಕಾರ್ಜುನ ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗ್ತಾ ಇದ್ದಾರೆ. ಬನ್ನಿ ಇನ್ನಷ್ಟು ದೃಶ್ಯಗಳನ್ನು ಕೂಡ ತಮಗೆ ತೋರಿಸ್ತೀವಿ. ವಿಶೇಷವಾಗಿ ಇವತ್ತು ಸರ್ಕಾರದ ಒಂದು ಆದೇಶ ಇದೆ, ನಮ್ಮ ಜನಗಣತಿಯನ್ನು ಮಾಡಬೇಕನ್ನುವಂಥದ್ದು. ಅದಕ್ಕಾಗಿ ಇವತ್ತು ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕ್ಷೇತ್ರದ ಒಂದು ಜಾತ್ರೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿ ಸ್ಪೆಷಲ್ ಕೌಂಟರ್ ಹಾಕಿ ಬರುವಂಥ ಭಕ್ತಾದಿಗಳ ಒಂದು ಗಣತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಸರ್, ಯಾವ ರೀತಿಯಾಗಿ ಇದರ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ? ಸರ್, ಇಲ್ಲಿ ಜಾತ್ರೆಯಲ್ಲಿ ಜನ ಬರ್ತಾರೆ ಅಂದರೆ ಸಾರ್ವಜನಿಕರು ಬಂದಾಗ ಅವರದ್ದು ಸ್ವಯಂ ಗಣತಿಯನ್ನು ಮಾಡಿಸುವಂಥದ್ದು. ಅಂದರೆ ಅವರಿಗೆ ಯಾರು ಮೊಬೈಲಲ್ಲಿ ಮಾಡೋಕ್ಕಾಗ್ದೇ ಇರ್ತಕ್ಕಂಥವ್ರು, ಎಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತದನ್ನ ಅದನ್ನು ನಾವೇ ಅವರಿಗೆ ಸ್ವಲ್ಪ ಎಲ್ಪ್ ಮಾಡಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಈ ID ನಂಬರ್ ಕೊಟ್ಟಾಗ ಗಣತಿ ಕಾರ್ಯ ಶುರು ಮಾಡಿದಾಗ ಇನ್ಯುಮಿನೇಟ್ರು ಮನೆ ಹತ್ರನೇ ಬರ್ತಾರೆ. ಆ ನಂಬರ್ ಕೊಟ್ಟಾಗ ಅವರಿಗೆ ತುಂಬ ಅನುಕೂಲ ಆಗ್ತದೆ ಅಂದ್ಬಿಟ್ಟು ಸರ್ಕಾರದ ವತಿಯಿಂದನೇ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ ಇದೆ ಸರ್. ಒಬರಡ್ಕಮಿತ್ತೂರು ಗ್ರಾಮದ ಗ್ರಾಮದೇವರಾದಂಥ ನರಸಿಂಹ ಶಾಸ್ತಾವು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಜತ್ತಪ್ಪ ಗೌಡರು ನಮ್ಮ ಜೊತೆ ಇದ್ದಾರೆ. ಇವತ್ತು ಸೀಮೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೀಮೆ ದೇವಸ್ಥಾನಕ್ಕೆ ನಾವು ಗ್ರಾಮದಲ್ಲಿ ಈ ವರ್ಷಂಪ್ರತಿ ನಮ್ಮ ಗ್ರಾಮದಿಂದ ಹಸಿರುವಾಣಿಯನ್ನು ತರ್ತಾ ಇದ್ದೇವೆ. ಹಾಗೆ ನಾವೆಲ್ಲ ಊರಲ್ಲಿ ಕಲೆಕ್ಟ್ ಮಾಡಿ ಈ ಸೀಮೆ ದೇವಸ್ಥಾನಕ್ಕೆ ಇಲ್ಲಿ ಬಂದು ನಾವು ಕೊಡ್ತೇವೆ. ಹಾಗೆ ಇವರ ಪ್ರಸಾದ ಸ್ವೀಕಾರ ಮಾಡಿ ದೇವರನ್ನು ಆಶೀರ್ವಾದ ಪಡೆದು ನಾವು ಪಾಲ್ಗೊಂಡಿದ್ದೇವೆ. ಜಾತ್ರೋತ್ಸವ ಇವತ್ತು ಆರಂಭಗೊಂಡಿದೆ. ಆರಂಭದ ದಿವಸವೇ ಇವತ್ತು ಅಕ್ಷಯ ಭೋಜನ ಶಾಲೆಯಲ್ಲಿ ಭಕ್ತಾದಿಗಳು ಭೋಜನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ಮಧ್ಯಾಹ್ನದ ಭೋಜನ ಪ್ರಸಾದ. ಇನ್ನು ಜಾತ್ರೋತ್ಸವದ ಮುಂದಿನ 6 ದಿನಗಳಲ್ಲಿ ಕೂಡ ನಿರಂತರವಾಗಿ ಆ ಜಾತ್ರೋತ್ಸವದ ಕೊನೆಯ ತನಕ ಕೂಡ ಮಧ್ಯಾಹ್ನ ಮತ್ತು ರಾತ್ರಿಯ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೀತದೆ. ತೊಡಿಕಾನ ಸೀಮೆ ದೇವರಾದಂಥ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೋತ್ಸವ ಇವತ್ತು ಆರಂಭಗೊಂಡಿದೆ. ಬೆಳಗ್ಗೆ ಏನು ಹಸಿರುವಾಣಿ ಇರ್ಬೋದು ಅಥವಾ ಧ್ವಜಾರೋಹಣಗೊಂಡು ಭಾಳಷ್ಟು ವಿಜೃಂಭಣೆಯ ಉತ್ಸವಕ್ಕೆ ಈಗಾಗಲೇ ಅಣಿಯಾಗಿ ನಿಂತಿದೆ. ನಮ್ಮ ಜೊತೆ ಇಲ್ಲಿಯ ಮಹಿಳಾ ಸ್ವಯಂ ಸೇವಕರಿದ್ದಾರೆ. ಸೊ ಇಲ್ಲಿ ಎಲ್ಲ ಕಾರ್ಯಗಳು ನಡಿಬೇಕಾದರೂ ಕೂಡ ಮಹಿಳೆಯರ ಪಾತ್ರ ಭಾಳಷ್ಟು ಮುಖ್ಯವಾಗಿ ಕಂಡುಬರುವಂಥದ್ದು. ಇವತ್ತಿಲ್ಲಿ ಬರುವಂಥ ಅತಿಥಿಗಳಿಗಿರ್ಬೋದು, ಭೋಜನದ ವ್ಯವಸ್ಥೆ ಅಥವಾ ಬೇರೆ ಇನ್ನಿತರ ಸ್ವಚ್ಛತಾ ಕಾರ್ಯಗಳು ಎಲ್ಲವನ್ನು ಕೂಡ ಮಹಿಳೆಯರೇ ನಿಭಾಯಿಸುವಂಥ ಒಂದು ದೊಡ್ಡದಾದ ತಂಡ ಇದೆ. ಆ ತಂಡದ ಪ್ರಮುಖರು ಕೂಡ ನಮ್ಮ ಜೊತೆ ಇಲ್ಲಿ ಸೇರಿದ್ದಾರೆ. ಇವತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ಮಾಲತಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಮಹಿಳಾ ಸಮಿತಿಯ ಸಂಚಾಲಕರು ಇದ್ದಾರೆ, ಶ್ರೀಮತಿ ಚಂದ್ರಕಲಾ ಅವರಿದ್ದಾರೆ, ಭಾರತಿ ಉಳು ಅವರು ಎಲ್ಲರೂ ಇದ್ದೀರಿ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ಭಾಳಷ್ಟು ಯಶಸ್ಸಾಗಿ ಒಂದು ಜಾತ್ರೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆ ಏನು ಹೇಳಬೇಕು ಅಂತ ಅನಿಸಿದೆ ಅದನ್ನು ಹೇಳಿ. ಈಗಾಗಲೇ ಹೇಳಿದಂತೆ ಏಪ್ರಿಲ್ 13ರಿಂದ 20ರವರೆಗೆ ನಡೆಯುವಂಥ ನಮ್ಮ ತೊಡಿಕಾನ ಜಾತ್ರೆ ಉತ್ಸವವು ಭಾರಿ ವಿಜೃಂಭಣೆಯಿಂದ ಈ ವರ್ಷ ನಡೀತಾ ಇದೆ. ಹಾಗೆ ಇವತ್ತು ಕೊಡಿಯೇರಿ, ಬೆಳಿಗ್ಗೆಯಿಂದ ಕೊಡಿಯೇರಿ ಈಗ ಮಹಾಪೂಜೆ ಆಗಿ ಎಲ್ಲ ಇದು ಅನ್ನ ಸಂತರ್ಪಣೆ ಈಗ ನಡೀತಾ ಇತ್ತು. ಇವತ್ತು ಕುರುಂಜಿಯವರ ಇದರಲ್ಲಿ KVG ಅವರ ಲೆಕ್ಕದಲ್ಲಿ ಅನ್ನ ಸಂತರ್ಪಣೆ ಇತ್ತು. ತುಂಬ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಚಂದ್ರಕನವರು ಒಂದು ಮಹಿಳಾ ಸಮಿತಿಯ ಸಂಚಾಲಕರಾಗಿ ಒಂದು ದೊಡ್ಡದಾದ ಒಂದು ಭಜನಾ ತಂಡವನ್ನು ಕಟ್ಟಿಕೊಂಡು ಇಡೀ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಭಜನಾ ಸೇವೆಯನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ಧಾರ್ಮಿಕವಾಗಿಯೇ ತೊಡಗಿಸ್ಕೊಂಡವ್ರು ನೀವು ಹಿರಿಯರು. ಏನು ಹೇಳಬೇಕು ಅಂತ ಬಯಸ್ತಿದ್ರೆ? ಸೀಮೆಯ ದೇವರಾದ ತೊಡಿಕಾನ ಮಲ್ಲಿಕಾರ್ಜುನ ದೇವರ ಜಾತ್ರೋತ್ಸವ ಇವತ್ತು 13ನೇ ತಾರೀಕಿಂದ ಶುರುವಾಗಿದೆ. ಮೊನ್ನೆಯಿಂದಲೇ ನಡೀತಾ ಇದೆ. ಇವತ್ತು 13ನೇ ತಾರೀಕು ಕೊಡಿಯೇರಿ, ನಾಳೆ 19, 20ನೇ ತಾರೀಕಿನವರೆಗೂ ಇರುತ್ತದೆ. ಹಾಗೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ಕುರಿಂಜಿಯವರು ಅನ್ನ ಸಂತರ್ಪಣೆ ಉಂಟು. ಪ್ರತಿ ದಿವಸವೂ ಒಬ್ಬೊಬ್ಬರು ದಾನಿಗಳು ಅನ್ನ ಸಂತರ್ಪಣೆ, ಎಲ್ಲ ಊರಿನ ಸೀಮೆ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಿ
ಸಹಕರಿಸಿ ಅದರಲ್ಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಯವರು ಮಹಿಳೆಯರೇ ಆಗಲಿ ಪುರುಷರಾಗಲಿ ಸತತವಾಗಿ ಮನೆಯಿಂದ ನಿರಂತರವಾಗಿ ಎಲ್ಲರೂ ಈ ಇದರಲ್ಲಿ ಭಾಗಿಯಾಗಿದ್ದೇವೆ. ಇಲ್ಲಿ ಇನ್ನೋರ್ವ ಮಹಿಳಾ ಸಮಿತಿಯ ಸಹ ಸಂಚಾಲಕಿ ಶ್ರೀಮತಿ ಭಾರತಿ ಉಳುವವರವರಿದ್ದಾರೆ. ಸೊ ಇವತ್ತು ನಾವು ಎಲ್ಲ ಕಡೆಗಳಲ್ಲಿ ಇವ್ರನ್ನ ಕಾಣ್ತೇವೆ. ಯಾಕೆಂತ ಹೇಳಿದರೆ ಒಂದು ಸಂಘಟನೆ ಅಂತ ಹೇಳುವಾಗ ಮಹಿಳಾ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಎಲ್ಲ ಕಾರ್ಯಗಳಲ್ಲಿ ಕೂಡ ತೊಡಗಿಸ್ಕೊಳ್ತಾರೆ, ಜೊತೆಯಲ್ಲಿ ರಾಜಕೀಯವಾಗಿ ಕೂಡ ತೊಡಗಿಸ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಒಂದು ಸೀಮೆ ದೇವಸ್ಥಾನದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಿಳಾ ಸಮಿತಿಯವರ ಪಾತ್ರ ಹೇಗಿದೆ ಅನ್ನುವಂಥದ್ದು? ಅಂದರೆ ಈ ಒಂದು ತೊಡಿಕಾನ ಜಾತ್ರೋತ್ಸವ ಸಮಿತಿಯಲ್ಲಿ ನಾವು ಒಂದು 2-3 ವಾರಗಳಿಂದ ಸಕ್ರಿಯವಾಗಿ ಎಲ್ಲ ಮಹಿಳೆಯರು, ಸಮಿತಿಯವರು, ಸಂಘದವರು, ವಿವಿಧ ಸಂಘ ಸಂಸ್ಥೆಯವರು ದುಡಿತಾ ಬಂದಿದ್ದಾರೆ. ನಿನ್ನೆಯವರೆಗೂ ನೈಟ್ ರಾತ್ರಿಯವರೆಗೂ ಎಡಬಿಡದ ಕೆಲಸಗಳಿಂದ ಇವತ್ತು ಈ ಒಂದು ಜಾತ್ರೆಯು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಹಾಗೆಯೇ ಇವತ್ತು ಒಂದು 7 ಗಂಟೆಯಿಂದ ತೋಟಪ್ಪಾಡಿ ಉಳ್ಳಾಗಳ ಚಾವಡಿಯಿಂದ ಉಳ್ಳಾಗಳ ಭಂಡಾರವನ್ನು ತೆಗೆದುಕೊಂಡು ಬಂದು ಅರಂತೋಡಿಯಿಂದ ತೊಡಿಕಾನದವರೆಗೆ ಪಾದಯಾತ್ರೆಯಲ್ಲಿ ಬರುವಾಗ ಭಜನಾ ತಂಡ ಮತ್ತು ವಿವಿಧ ಧಾರ್ಮಿಕ ಸಂಸ್ಥೆಗಳಿಂದ ಒಂದೊಂದು ತಂಡಗಳಾಗಿ ಬಂದಿದ್ದಾರೆ. ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಯೋಜನೆಯ ಸಂಘದವರು ಬಂದು ಕುಣಿತ ಭಜನೆಯೊಂದಿಗೆ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಅಜ್ಜವರ ಮತ್ತು ಮಂಡ್ಯಕೋಲಿನಿಂದ ಮಕ್ಕಳು ಬಂದು ಕುಣಿತ ಭಜನೆಯಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೊಂದು ಈ ಒಂದು ಜಾತ್ರೋತ್ಸವಕ್ಕೆ ಮೆರುಗನ್ನು ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ವ್ಯವಸ್ಥಾಪನಾ ಸಮಿತಿಯವರು ಸಕ್ರಿಯವಾಗಿ ದುಡಿದು ಈ ಒಂದು ಮಲ್ಲಿಕಾರ್ಜುನ ತೊಡಿಕಾನ ದೇವಸ್ಥಾನದ ಈ ಒಂದು ಜಾತ್ರೋತ್ಸವದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಹಾಗೆಯೇ ಎಲ್ಲ ಮಹಿಳೆಯರು ಯಾರನ್ನು ಬನ್ನಿ ಅಂತ ಕೇಳಿದರೆ ಅವತ್ತು ಆ ದಿವಸಕ್ಕೆ ಬಂದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಊಟೋಪಚಾರದ ಬಗ್ಗೆ ಹೇಳೋದಾದರೆ ಇವತ್ತೊಂದು ಹೊಸ ಕಟ್ಟಡ, ಹಳೆ ಕಟ್ಟಡವನ್ನು ನವೀಕರಣ ಮಾಡಿ ಹೊಸ ಕಟ್ಟಡ ಉದ್ಘಾಟನೆ ಆಯಿತು. ಅದರಲ್ಲಿ ಇವತ್ತು ಪ್ರಥಮವಾಗಿ ಊಟವನ್ನು ನಾವೆಲ್ಲರಿಗೂ ಅತಿಥಿಗಳಿಗೆ ಊಟವನ್ನು ಬಡಿಸಿ ಅವರಿಗೆ ಖುಷಿ ಆಯಿತು ಅನ್ನುವಂಥ ರೀತಿಯಲ್ಲಿ ಹೇಳಿಕೊಂಡು ಹೋದರು. ಹೆಚ್ಚಾಗಿ ಈಗ ನೀವು ಮಹಿಳೆಯರು ಭಾಳಷ್ಟು ಕಡೆಗಳಲ್ಲಿ ನಾವು ನೋಡ್ತೇವೆ, ಭೋಜನ ಗೃಹದಲ್ಲಿ ನಿಮ್ಮ ಕೆಲಸ ಜಾಸ್ತಿಯಾಗಿ ಕಂಡು ಬರುವಂಥದ್ದು ಅಲ್ವಾ? ಹೌದು. ಅಂದರೆ ಎಲ್ಲ ಸಂಘ ಸಂಸ್ಥೆಗಳು ಇರುವ ಕಾರಣ ನಮಗೆ ಹೇಳುವಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಂದು ನಾವು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಹಂಬಲ ಎಲ್ಲ ಮಹಿಳೆಯರಿಗೆ ಇರ್ತದೆ. ಹಾಗಿರುವಾಗ ಒಂದು ದೇವಸ್ಥಾನ ಅಂತ ಹೇಳುವಾಗ ನಾವಂದರೆ ಬರದಿರುವಂಥದ್ದು ಇರುವುದಿಲ್ಲ. ನಾವಂದರೆ ಅದರಲ್ಲಿ ದುಡಿಯುವ, ಅದರಲ್ಲಿ ಕೆಲಸ ಮಾಡುವ, ದೇವರಿಗೋಸ್ಕರ ನಮ್ಮ ಕೆಲಸ ಅನ್ನುವಂಥ ಭಾವನೆಯಿಂದ ಎಲ್ಲ ಮಹಿಳೆಯರು ಅಥವಾ ಪುರುಷರು ಎಲ್ಲರೂ ಸಕ್ರಿಯವಾಗಿ ಬಂದು ಈ ಒಂದು ದೇವಸ್ಥಾನದ ಕೆಲಸದಲ್ಲಿ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಖುಷಿಯಾಗಿದೆ ನಮಗೆ. ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಹಾಗೆ ದಿನದ ಅನ್ನ ಸಂತರ್ಪಣೆಯನ್ನು ವಿವಿಧ ದಾನಿಗಳಿಂದ ಕೊಡ್ತಾ ಇದ್ದಾರೆ. ಹಾಗೆ ಉತ್ತಮ ರೀತಿಯಲ್ಲಿ ಆಡಳಿತ ಮಂಡಳಿಯವರು ಸಹ ಮತ್ತು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.